ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬಂದು ಎಲೆಕೋಸು ಪಲ್ಯ. ಏನೇನು ಸಾಮಗ್ರಿಗಳು ಬೇಕು ಬನ್ನಿ ನೋಡೋಣ. ಮಾಡೋಕ್ಕೆ ಎಣ್ಣೆ, ಅರಿಶಿನ ಪುಡಿ, ಜೀರಿಗೆ, ಧನಿಯಾ ಪುಡಿ, ಜೀರಾ ಪೌಡರ್, ಇಲ್ಲಿ 2 ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ, 3 ಹಸಿಮೆಣ್ಸಿನ್ಕಾಯಿ, 3 ಒಣಗಿರೋ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ, 2 ಈರುಳ್ಳಿ, ಕೊತ್ತಂಬರಿ, ಕರಿಬೇವು, ಹಿಂಗು, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ kg ಎಲೆಕೋಸು. ಈಗ ಮಾಡೋದು ಹೆಂಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾಯಲಿ. ಇವಾಗ ಇದು ಸಿಟಿಲಿ ಫ್ರೆಂಡ್ಸ್, ಚಿಟಪಟ ಅಂತ ಸಿಟಿಲಿ ಸಾಸಿವೆ ಒಂದು ಕಡೆ ಹಾಕ್ಕೊಳ್ಳಿ. ನಾನು ಮನೇಲಿ ಜೀರಿಗೆ ಹುರ್ಕೊಂಡು ಅದನ್ನು ಪುಡಿ ಮಾಡಿ ಇಟ್ಕೊತೀನಿ. ಪಲ್ಯಕ್ಕೆಲ್ಲ ಒಂಚೂರು ಹಾಕಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಮೆಂತ್ಯ, ಜೀರಿಗೆ, ಸ್ವಲ್ಪ ಈ ಪಲಾವ್ಗೆಲ್ಲ ಹಾಕ್ತೀವಲ್ಲ ಸೋಂಪು, ಆ ಸೋಂಪನ್ನು ಸ್ವಲ್ಪ ಹಾಕ್ಕೊಳ್ಳಿ. ಪಲ್ಯ ತುಂಬ ಟೇಸ್ಟ್ ಆಗುತ್ತೆ. ಅದು ಹಾಕೋದ್ರಿಂದ ಒಮ್ಮೆ ಟ್ರೈ ಮಾಡಿದ್ದೆ ನೋಡಿ. ಸಾಸಿವೆ ಸಿಡಿತಿಗೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ, 2 ಒಣಗಿರೋ ಮೆಣಸಿನ್ಕಾಯಿ, 3 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಇದು ಟೊಮೆಟೊ ಏನಕ್ಕೆ ಹಾಕ್ತಾಯಿದ್ದೀನಿ ಅಂದರೆ ಇದು ಚಪಾತಿಗೆ ನಾನು ಮಾಡ್ತಾಯಿದ್ದೀನಿ. ಈರುಳ್ಳಿ ಟೊಮೆಟೊ ಹಾಕೋದ್ರಿಂದ ಚಪಾತಿಗೆ ತುಂಬ ಹೊಂದ್ಕೊಳ್ಳುತ್ತೆ, ಅಡ್ಜಸ್ಟ್ ಆಗುತ್ತೆ ಅಂತ ನಾನು ಈ ಥರ ಮಾಡ್ತಾಯಿದ್ದೀನಿ. ಇದು ಪ್ಲೈನ್ ಪಲ್ಯನೂ ಮಾಡ್ಬೋದು. ಈ ಫಂಕ್ಷನಲ್ಲೆಲ್ಲ ಎಲೆಕೋಸು ಕ್ಯಾಬೇಜ್ ಪಲ್ಯ ಮಾಡ್ತಾರಲ್ಲ, ಅದು ಪ್ಲೈನ್ ಪಲ್ಯ. ಇದು ಚಪಾತಿಗೋಸ್ಕರ ನನಗೆ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಅರಿಶಿನ ಹಾಕ್ಕೊಂಡೆ, ನೀವು ನೋಡ್ತಾ ಇರ್ಬೋದು. ಒಂದು 3 ನಿಮಿಷ ಫ್ರೈ ಆಗಲಿ ಈರುಳ್ಳಿ, ಕೊಂಬಣ್ಣ ಬರಲಿ. ಕೆಂಪು ಕೊಂಬಣ್ಣ ಬಂದಮೇಲೆ ಈಗ 2 ಆ್ಯಪಲ್ ಟೊಮೆಟೊ ಹಾಕ್ಕೊಳ್ಳಿ. ಈ ಥರ ಮಾಡೋದ್ರಿಂದ ತುಂಬ ಟೇಸ್ಟ್ ಆಗುತ್ತೆ. ಚಪಾತಿಗೆ, ಅನ್ನಕ್ಕೂ ಇದು ಕಲ್ತ್ಕೊಂಡು ತಿನ್ಬೋದು ಫ್ರೆಂಡ್ಸ್. ತುಂಬ ರುಚಿಯಾಗಿರುತ್ತೆ ಈ ಪಲ್ಯ. ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. 2 ಟೊಮೆಟೊ ಹಾಕ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕೋದ್ರಿಂದ ಬೇಗ ಮ್ಯಾಶ್ ಆಗುತ್ತೆ, ಚೆನ್ನಾಗಿ ಮೆತ್ತಗಾಗ್ಬಿಡುತ್ತೆ ಈರುಳ್ಳಿ ಟೊಮೆಟೊ. ಇದಕ್ಕೆ ಮಾತ್ರ ಉಪ್ಪು ಹಾಕ್ಕೊತಾ ಇದ್ದೀನಿ, ಆಮೇಲೆ ಸ್ವಲ್ಪ ಹಾಕ್ಕೊಳ್ಳೋಣ. ಇದು ಮೆತ್ತಗಾಗಲಿ ಅಂತ ಇವಾಗ 3 ನಿಮಿಷ ಮುಚ್ಚಿಟ್ಬಿಡೋಣ, ಕುಕ್ ಆಗಲಿ. ನೋಡಿ ಇವಾಗ ಮೆತ್ತಗಾಯಿತು. ನಾನೀಗ ಜೀರಿಗೆ ಪುಡಿ ನಾನು ಹೇಳಿದ್ನಲ್ಲ, ಆ ಪುಡಿ ಹಾಕ್ಕೊತಾ ಇದ್ದೀನಿ ಒಂದು ಚಿಕ್ಕ ಸ್ಪೂನಲ್ಲಿ. ಈ ಪುಡಿ ಹಾಕೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ. ಇದಕ್ಕೆ ಮೆಂತ್ಯ, ಸೋಂಪು ಎಲ್ಲ ರುಬ್ಬಿಟ್ಕೊಂಡಿದ್ದೀನಿ, ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಮನೇಲೇ. ಎಲ್ಲ ಪಲ್ಯಕ್ಕೂ ಒಂದೊಂದು ಚೂರು ಹಾಕ್ತೀನಿ. ಈಗ ಧನಿಯಾ ಪುಡಿ ಹಾಕ್ತೆ, ನೋಡ್ತಾ ಇರ್ಬೋದು ನೀವು. ಈಗ ಮೆತ್ತಗಾಯ್ತಿದ್ದಲ್ಲ ಈರುಳ್ಳಿ ಟೊಮೆಟೊ ಮೆತ್ತಗಾಯಿತು. ಈಗ ಎಲೆಕೋಸು ಹಾಕ್ಕೊಳ್ಳೋಣ. ಇದು ಅರ್ಧ kg ಇದೆ. ಈ ಎಲೆಕೋಸು ಪಲ್ಯ ಮಾಡೋದ್ರಿಂದ ಚಪಾತಿಗೆ, ಅನ್ನಕ್ಕೂ ನಾವು ಕಲ್ಸ್ಕೊಂಡು ತಿನ್ಬೋದು ಫ್ರೆಂಡ್ಸ್. ಅದಕ್ಕೆ ನಾನು ಇಲ್ಲಿ ಟೊಮೆಟೊ ಈರುಳ್ಳಿ ಜಾಸ್ತಿ ಕ್ವಾಂಟಿಟಿಲಿ ಹಾಕಿದ್ದೀನಿ. ಒಮ್ಮೆ ನೀವು ಟ್ರೈ ಮಾಡಿ ಮನೇಲಿ. ಆಯ್ತಿದ್ದು ಕುಕ್ ಆಯಿತು. ಈಗ ಹಸಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಡೋಣ. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.